ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಎಷ್ಟಾಯ್ತು ಟೈಮ್ ಇವಾಗ? 9:30, 9:30 ಆಯ್ತು. ನಾವು ಇವತ್ತು ಮಂತ್ರಾಲಯಕ್ಕೆ ಹೊರಡಿದ್ದೀವಿ. ನಾಳೆ ಬೆಳಗಿನಷ್ಟೊತ್ತಿಗೆ ಮಂತ್ರಾಲಯಕ್ಕೆ ಹೋಗಿರ್ತೀವಿ ಅಲ್ವಾ? ಜಸ್ಟ್ ಇವಾಗ ಮನೆಯಿಂದ ಬಿಟ್ಟದಷ್ಟೇ. ಇವರದ್ದು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಅವರು ಕೂಡ ಬರ್ತಾ ಇದ್ದಾರೆ ನಮ್ ಜೊತೆ. ಸೊ ಅವರನ್ನು ಪಿಕಪ್ ಮಾಡಿ ಹೊರಡೋದು. ಇವರದ್ದು ಫ್ರೆಂಡಿದು ಮನೆ ನಮಗೆ ಸ್ವಲ್ಪ ಮಿಸ್ ಆಯಿತು. ಸೊ ಹೇಗಾದ್ರೂ ಹುಡುಕಿದ್ವಿ, ಕೊನೆಗೆ ಸಿಕ್ತು. ಲಾಸ್ಟ್ ಯೆಲ್ಲೋ ಕಲರ್ ಇದು ಇದೆಯಲ್ಲ, ಫ್ರೆಂಡ್ ಮನೆಯಿಂದ ಎಲ್ಲರನ್ನು ಪಿಕಪ್ ಮಾಡಿಕೊಂಡು ನಾವೀಗ ಮಂತ್ರಾಲಯ ಹತ್ರ ಬರ್ತಾ ಇದ್ದೇವೆ. ಇಲ್ಲಿ ಇವಾಗ ನಾವು ರೀಚ್ ಆಗಬೇಕಾದ್ರೆ ಇಲ್ಲಿ ಅಂದರೆ ಇನ್ನೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಇನ್ನೂ ಸ್ವಲ್ಪ ಇತ್ತು ಟೈಮು. ಇಲ್ಲಿ ಒಂದು 5:30 ಆಗುವಷ್ಟರಲ್ಲಿ ನಾವು ಮಂತ್ರಾಲಯ ಹತ್ರ ಬರ್ತಾ ಇದ್ದೇವೆ. ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ. ಅರೌಂಡ್ ಒಂದು 6:15 ಆಗಿತ್ತು ರೀಚ್ ಆಗಬೇಕಾದ್ರೆ. ಇನ್ನು ಫ್ರೆಶ್ ಅಪ್ ಆಗಬೇಕಲ್ಲ, ಸೊ ನಾವೀಗ ಇಲ್ಲಿ ರೂಮ್ ಹುಡುಕ್ತಾ ಇದ್ದೇವೆ. ಹಾಯ್ ಗಾಯ್ಸ್, ಇವಾಗ ನಾವು ಮಂತ್ರಾಲಯಕ್ಕೆ ಬಂದು ರೀಚ್ ಆದ್ವಿ. ಇಲ್ಲಿ ರೂಮ್ ಬುಕ್ ಮಾಡಿದ್ವಿ. ಇಲ್ಲಿ ರೂಮು ತುಂಬಾ ನಾವು ಜಾಗೃತೆಯಿಂದ ರೂಮ್ ಬುಕ್ ಮಾಡಬೇಕು. ಯಾಕೆಂತ ಹೇಳಿದರೆ ಎಲ್ಲ ಇಲ್ಲಿ ಸ್ಕ್ಯಾಮ್ ಥರ, ಅಂದರೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ. ಸೊ ನಾವೊಂದು ಫೈನಲಿ ಒಂದು ರೂಮ್ ಬುಕ್ ಮಾಡಿದ್ವಿ. ಈ ರೂಮು ಹೇಳೋದಾದರೆ ಇದು 12 ಅವರ್ಸಿಗೆ 1500 ಥರ ತೊಗೊಂಡ್ರು. ಇದರಲ್ಲಿ ಏನೆಲ್ಲ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ಅದರಲ್ಲಿ ಚೀಪ್ ಅಂತೇಳಿ ಅನಿಸಿದ್ದು ನಮಗೆ ಇದೇ ರೂಮ್. ಸೊ ಇದೇ ರೂಮನ್ನು ನಾವು ಬುಕ್ ಮಾಡಿದ್ವಿ. ಸೊ ಬನ್ನಿ, ನಾನು ನಿಮಗೆ ಏನೆಲ್ಲ ಈ ರೂಮಲ್ಲಿ ಫೆಸಿಲಿಟೀಸ್ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಈಗ ಎಂಟ್ರ್ ಆಗುವಾಗ ಇಲ್ಲಿ ಒಂದು ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಇದೆ. ಇದು ಸಿಂಗಲ್ ಬೆಡ್ ಅಲ್ವಾ? ಸಿಂಗಲ್ ಬೆಡ್ ಇದೊಂದು. ಹಾಗೆ ಇದೊಂದು ನೋಡಿ, ಇದು ಡಬಲ್ ಬೆಡ್. ಅವರ ಲೆಕ್ಕದಲ್ಲಿ ಇದು 3 ಕಾಟ್ ಅಂತೇಳಿ ಹೇಳ್ತಾರೆ. ಆಮೇಲೆ ನೋಡಿ, ಇಲ್ಲಿ ನಮಗೆ ಬೋರ್ ಆದಾಗ ಇಲ್ಲಿ ಟಿವಿ ನೋಡ್ಬೋದು. ಟಿವಿ ಫೆಸಿಲಿಟೀಸ್ ಇದೆ. ಹಾಗೆ AC ಇದೆ. ಇಲ್ಲಿ ವೈಫೈ ಕೂಡ ಕೊಡ್ತಾರೆ. ವೈಫೈ ಪಾಸ್ವರ್ಡ್ ಕೇಳಿದರೆ ವೈಫೈ ಕೂಡ ಕೊಡ್ತಾರೆ. ಹಾಗೆ 2 ನೋಡಿ ನಮಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳಿದರೆ 2 ಸೋಪ್ ಕೊಟ್ಟರು, ಮೆಡಿಮಿಕ್ಸು. ಹಾಗೆ ಇಲ್ಲಿ ವಾಶ್ರೂಮ್ ನೋಡೋದಾದರೆ, ಈಗ ಮೇಯ್ನ್ ಎಲ್ಲರಿಗೂ ಬೇಕಿದ್ದದು ಏನು, ವಾಶ್ರೂಮ್ ಕ್ಲೀನ್ ಇರಬೇಕಂತೇಳಿ ಅಲ್ಲ. ಹಾಗೆ ನೋಡಿ, ಇಲ್ಲಿ ನೋಡಿ ಎಷ್ಟು ಫುಲ್ ಕ್ಲೀನ್ ಇದೆ ನೋಡಿ, ಕ್ಲೀನ್ ಇದೆ. ಬೇರೆ ಲಾಡ್ಜ್ ಅಲ್ಲಿ ಹೋದ್ರೆ ಇದೆಲ್ಲ ಉಪ್ಪು ಕಟ್ಟಿರುತ್ತೆ, ಇದೆಲ್ಲ ಸ್ವಲ್ಪ ಕ್ಲೀನ್ ಇಟ್ಟಿದ್ದಾರೆ. ಹೌದು, ಕ್ಲೀನ್ ಇಟ್ಟಿದ್ದಾರೆ, ತುಂಬಾನೇ ಕ್ಲೀನ್ ಇದೆ. ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೆನಿಕ್ ಅಲ್ವಾ? ಇಲ್ಲಿ ಮಿರರ್ ಇದೆ ನೋಡಿ, ಇಲ್ಲಿ ಇದು ಮಿರರ್, ಇದು ವಿಂಡೋ ಇದೆ. ಮಿರರ್ ಪಕ್ಕನೇ ವಿಂಡೋ. ಹಾಗೆ ಇಲ್ಲಿ ದೊಡ್ಡ ಮಿರರ್ ನೋಡಿ, ತುಂಬಾ ಒಳ್ಳೇದಿದೆ ಫೆಸಿಲಿಟೀಸ್ ಹೇಳ್ಬೇಕಾದ್ರೆ. ಬಜೆಟ್ ಫ್ರೆಂಡ್ಲಿ ಅಲ್ವಾ? ಅಂದರೆ ಇದ್ದದ್ರಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೇದಿದೆ. ಮತ್ತು ನಾವು ಕೂಡ ತುಂಬ ಕಡೆ ವಿಚಾರಿಸಿದ್ವಿ, ಎಲ್ಲ ಜಾಸ್ತಿನೇ ಹೇಳ್ತಾರೆ. ಅಂದರೆ ಖಾಲಿ ನಿಮಗೆ ನೀವು 4 ಅವರ್ಸ್ ಕುತ್ಕೊಳ್ಳಿ, 2 ಅವರ್ಸ್ ಕುತ್ಕೊಳ್ಳಿ, ರೇಟ್ ಅಷ್ಟೇ. ಒಂದೊಂದು ರೂಮಿಗೆ 4000 5000 ಎಲ್ಲ ಹೇಳ್ತಾರೆ. ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ನಾವು ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ ಇಲ್ಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಹಾಯ್ ಮಾಡು. ಹಾಯ್ ನಡಿ. ಈಗ ತಿಂಡಿ ಎಲ್ಲ ಮುಗಿಸಿ ಡೈರೆಕ್ಟ್ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಬೇಗ ಹೋದರೆ ಬೇಗ ಬರಬಹುದು ಅಂತೇಳಿ, ಬೆಳಗಿನ ಜಾವನೇ ಹೋದರೆ. ನಾವು ಆಲ್ಮೋಸ್ಟ್ ಅಲ್ಲಿ ನಾವು 7 ಗಂಟೆಗೆ ರೀಚ್ ಆಗಿದ್ವಿ ಟೆಂಪಲ್ ಹತ್ರ. ಬಟ್ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದರೆ, ರಾಯರನ್ನು ನೋಡಲಿಕ್ಕೆ ಅಂತೂ ಜನರ
ದಂಡೇ ಬರ್ತಾ ಇತ್ತು. ಸೊ ಇಲ್ಲಿ ನಾವಂತೂ ಮಂತ್ರಾಲಯ ಹತ್ರ ಆಗಬೇಕಾದ್ರೆ ನನಗಂತೂ ತುಂಬಾ ಖುಷಿಯಾಯಿತು. ಎಷ್ಟೋ ದಿವಸದ ಕನಸು ನನಸಾಯಿತು ಅಂತೇಳಿ ನನಗೆ ಒಂಥರ ಫೀಲ್ ಆಯಿತು. ಗೊತ್ತಾಯ್ತು, ಆವಾಗಲೇ ನೋಡ್ತೇನೆ ನಾನು. ಅಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಇರುತ್ತೆ. ಹಾಂ ದೇವಸ್ಥಾನದ ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ನಾವೊಂದು ಕಡೆ ಕೂತ್ಕೊಂಡಿದ್ವಿ. ಸೊ ಅಲ್ಲಿಂದ ನಾವು ಎದ್ದು ಇವಾಗ ನಾವು ಅಲ್ಲಿ ತುಂಗಾ ನದಿ ಹತ್ರ ಹೋಗೋಣ ಅಂತೇಳಿ ಹೇಳಿದರು ನನ್ನ ಹಸ್ಬೆಂಡ್. ಹಾಗೆ ನಾವು ತುಂಗಾ ನದಿ ಹತ್ರ ಬರ್ತಾ ಇದ್ದೀವಿ. ಬೇಕಾ ತಗೊಳ್ಳ? ಅದು ಇರಿ ಕೈಗೆ ಕೊಡ್ಬೇಡಿ, ಇದು ಅಲ್ಲಿ ನದಿಗೆ ಬಿಡ್ಬೇಕಂತೆ. ಅರಿಶಿನ ಕುಂಕುಮ ಒಳಗೆ ಬಿಡ್ತಾರ. ಎಷ್ಟು? ಒಂದು 50 ಕೊಡಿ, 2 ಕೊಡಿ. ಇದು ಇಟ್ಕೊಳ್ಳಿ ಅಕ್ಕ, ಇದು ಕುಂಕುಮ ಕೊಡಿ ಇವರಿಗೆ. ನಮಗಂತೂ ಒಂದು ವಿಷಯದಲ್ಲಿ ತುಂಬ ಬೇಜಾರಾಯಿತು. ಏನಂತ ಹೇಳಿದರೆ ಅಲ್ಲಿ ತುಂಗಾ ನದಿ ಹತ್ರ ಬಂದರೆ ಅಲ್ಲಿ ನೀರೇ ಇರಲಿಲ್ಲ. ಇದ್ದ ನೀರನ್ನು ಕೂಡ ತುಂಬಾ ಗಲೀಜು ಮಾಡಿ ಹಾಕಿದ್ರು. ಸೊ ತುಂಬ ಬೇಜಾರಾಗೋಯಿತು. ನೀರೆಲ್ಲ ಬತ್ತಿ ಹೋಗಿದ್ದೀರಿ, ಈಗ ಎಲ್ಲಿ ದೀಪ ಬಿಡೋದು? ನಮ್ಮ ಮನೇಲಿ ಎಲ್ಲ ಬೋಟಿಂಗ್ ಇದೆ ಅಂತ ಕರ್ಕೊಂಡ್ಬಂದ್ರು. ಬೋಟಿಂಗ್ ಬಿಡಿ, ಇಲ್ಲಿ ದೀಪ ಎಲ್ಲಿ ಬಿಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾವಲ್ಲಿ ನಿಂಬೆಹಣ್ಣಿನ ದೀಪ ತೆಗೆಯುವಾಗ ಕೂಡ ಹಾಗೇನೆ ಅವರು ಹೇಳಿದಲ್ಲಿ ನದಿ ಹತ್ರ ಬಿಡಿ ಅಂತ. ಬಟ್ ಅವರು ಈ ಥರ ಅಲ್ಲಿ ನೀರಿಲ್ಲ ಏನು ಹೇಳಲಿಲ್ಲ, ಸುಮ್ಮನೆ ದೀಪ ಕೊಟ್ಬಿಟ್ರು. ಅಲ್ಲಿ ನೀರಲ್ಲಿ ತೇಲಿ ಬಿಡಿ ಅಂತೇಳಿ ಹೇಳಿ ಕಳಿಸಿದ್ರು. ಕೊನೆಗೂ ನಾವು ಸ್ವಲ್ಪ ನೀರಿದ್ದ ಜಾಗಕ್ಕೆ ಬಂದು ದೀಪನ ಹಚ್ಚಿ ನದಿಯಲ್ಲಿ ತೇಲಿ ಬಿಟ್ವಿ. ಇಲ್ಲೊಂದು ಮುಟ್ಟಬೇಡಿ, ನನಗೆ ಒಂದ್ಸಲ ಬಾ ಸಾಕಾಗಿದೆ, ಒದಿಯುತ್ತೆ ಅದು. ಈಗ ದೇವಸ್ಥಾನದ ಹತ್ತಿರ ಬಂದು ನಮಗೆ ಪ್ರಸಾದ ಬೇಕಿತ್ತು. ಹಾಗೆ ಪ್ರಸಾದಕ್ಕೆ ಅಲ್ಲಿ ನೋಡ್ಬೋದು ಎಷ್ಟು ಕ್ಯೂ ನಿಂತಿದ್ದಾರೆ ನೋಡಿ. ಕೊನೆಗೂ ನಾವು ಒಂದು ಗಂಟೆ ಜಾಸ್ತಿನೇ ನನ್ನ ಹಸ್ಬೆಂಡ್ ಕ್ಯೂ ನಿಂತು ಪ್ರಸಾದ ತಗೊಂಡು ಬಂದು. ಇರಿ, 1 ನಿಮಿಷ ಬಂದೆ. ಮಿರ್ಚಿ ಬೋಂಡ, ಇದು ಬದನೆಕಾಯಿ. ನಾವು ದೇವಸ್ಥಾನದಿಂದ ಹೊರಗೆ ಬರಬೇಕಾದ್ರೇ ಅರೌಂಡ್ 1 o'clock ಮೇಲೇನೆ ಆಗಿತ್ತು. ಆಮೇಲೆ ನಾವಿದ್ದ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಮಂತ್ರಾಲಯ ಅಕ್ಕಪಕ್ಕ ಯಾವುದೆಲ್ಲ ಪ್ಲೇಸಸ್ ಇದೆ ಅಂತೇಳಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀರಿದೆ ಅಲ್ಲಿಲ್ಲ ಅಲ್ಲ? ಇಲ್ಲ ನೀರು, ನನಗೆ ನೀರಂದ್ರೆ ತುಂಬಾ ಹೆದರಿಕೆ. ಇಲ್ಲೆಲ್ಲ ನೀರಿದೆ, ಅಲ್ಲಿ ನೀರೇ ಇಲ್ಲ. ದೇವ್ರೆ. ಇಲ್ಲೊಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು. ಸೊ ಇದು ಲಿಂಗಾಯುತ ಖಾನಾವಳಿ ಅಂತೇಳಿ. ಊಟ ಅಂತೂ ತುಂಬಾನೇ ಸಖತ್ತಾಗಿತ್ತು. ಚೆನ್ನಾಗಿದೆ ಅಲ್ಲ? ಪಂಚಮುಖಿ ಆಂಜನೇಯ ಟೆಂಪಲ್ ಇದೆಯೇ? ಹಾಗೆ ಅಲ್ಲಿ ಊಟ ಎಲ್ಲ ನಾವು ಮುಗಿಸಿ ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಹಿಂದ್ಗಡೆ ಸೈಡಲ್ಲೇ ಒಂದು 8 ಜನ ಇದ್ದಾರೆ, ಮತ್ತೆ ಸೆಂಟ್ರಲ್ ಒಂದು 8 ಅವ್ರೆ, ಮುಂದ್ಗಡೆ ಒಂದು ಡ್ರೈವರ್ ಸೀಟಲ್ಲೇ 3 ಜನ ಇದ್ದಾರೆ. ಅವರು ಪ್ಲೇಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಮಾಮಿ ಬಂತು, ಇನ್ನೊಂದು ಮಾಮಿ ನೋಡಿ. ಅದೇನಾ ಟೆಂಪಲ್? ಇರ್ಬೇಕೇನೋ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಟೆಂಪಲ್ ನೋಡಿ.
ಜಾತ್ರೆ ತರನೇ ಮಾಡಿದಾರಲ್ಲ ಇಲ್ಲಿ. ಸಂಡೇ ಎಲ್ಲ ಜಾತ್ರೆ ತರ ಟೂರಿಸ್ಟ್ ಪ್ಲೇಸ್ ತಾನೆ, ಮಂತ್ರಾಲಯ ಬಂದವ್ರು ಇಲ್ಲಿ ಬಂದೇ ಬರ್ತಾರೆ. ಹಾಗೆ ಈ ದೇವಸ್ಥಾನ ಒಳಗಡೆ ಬರಬೇಕಾದ್ರೆ ಆಂಜನೇಯಂದು ಪಾದಕ್ಕೆ ನಮಸ್ಕರಿಸಿ ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ ನೋಡಿ. ಹಾಗೆ ನಾವು ಕೂಡ ಆಂಜನೇಯ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮೊಬೈಲ್ ಕೊಂಡು ಹೋಗೋದಿದ್ರೆ ಸಾಕು. ದೇವಸ್ಥಾನದ ಒಳಗಡೆ ನಾವು ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗಾಗಿ ದೇವಸ್ಥಾನದ ಒಳಗಡೆ ನಾನು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನದ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿವೆ. ಹಾಗೆ ತುಂಬಾ ಚೆನ್ನಾಗಿ ಇಲ್ಲಿ ಒಂದೊಂದು ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆ ಆಂಜನೇಯ ಸ್ವಾಮಿದು ಪಾದರಕ್ಷೆ, ಅದಕ್ಕೂ ಕೂಡ ನಾವು ಎಲ್ಲ ಹೋಗಿ ಅದರ ದರ್ಶನ ಪಡೆದು ಅಲ್ಲಿಂದ ಡೈರೆಕ್ಟಾಗಿ ರಿಟರ್ನ್ ನಾವು ಇನ್ನೊಂದು ಕಡೆ ಹೋದ್ವಿ. ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮೀಜಿಗಳು ವಿಶ್ರಾಂತಿ ಕೂಡ ಪಡೆಯುತ್ತಾ ಇದ್ದರು. ಹಾಗೆ ಇದೇ ಮನೆಯಲ್ಲಿ ಅವರು ಇಷ್ಟಪಟ್ಟಂತಹ ಪಾಂಡುರಂಗ ವಿಠಲನ ಮೂರ್ತಿಯನ್ನಿಟ್ಟು ದಿನಾಲು ಪೂಜೆ ಕೂಡ ಮಾಡ್ತಾ ಇದ್ರು. ಈಗ ನಾವು ಅಲ್ಲಿಂದ ಡೈರೆಕ್ಟಾಗಿ ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಈ ಜಾಗಕ್ಕೆ ಬಂದಾಗ ಇನ್ನಷ್ಟು ಖುಷಿಯಾಯಿತು. ಯಾಕೆಂದರೆ ಈ ಜಾಗಕ್ಕೆ ಪ್ರತಿದಿನ ರಾಯರು ಈಗಲೂ ಕೂಡ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ತಪಸ್ಸು ಮಾಡ್ತಾರಂತೇಳಿ ಹೇಳ್ತಾರೆ. ಇದು ಪ್ಲೇಸ್ ಬಿಚ್ಚಾಲಮ್ಮ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ, ನೋಡ್ಬೋದು ನೀವು. ಈ ದೇವಸ್ಥಾನದ ವಿಶೇಷ ಏನು ಗೊತ್ತಾ, ಈ ದೇವಸ್ಥಾನದ ಕಟ್ಟಡ ಇದೆಯಲ್ಲ, ಇದನ್ನು ಬೆಲ್ಲದಿಂದ ಮತ್ತು ಬಾಳೆಹಣ್ಣಿನಿಂದ ಕಟ್ಟಿದ್ದಾರಂತೆ. ಆಯ್ತು. ಜನನೂ ಇಲ್ಲ, ಖಾಲಿ. ಚೆನ್ನಾಗಿದೆ. ಕೊನೆಗೂ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಈಗ ನಾವು ಬರ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡಿಗೆ ತುಂಬಾ ನಿದ್ದೆ ಬರ್ತಿತ್ತು. ಅದಲ್ಲದೆ ಡ್ರೈವಿಂಗ್ ಕೂಡ ಇತ್ತಲ್ವಾ, ಸೊ ಹಾಗಾಗಿ ಅವರೊಂದು ಲೆಮನ್ ಟೀ ತಗೊಂಡ್ರು. ಅಲ್ಲಿಂದ ಡೈರೆಕ್ಟಾಗಿ ನಾವು ಊಟಕ್ಕೆ ಕೂಡ ಅಲ್ಲೇ ನಿಲ್ಲಿಸಿದ್ವಿ ಹತ್ರನೇ. ಇಲ್ಲಿ ನೋಡ್ಬೋದು ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡ್ವಿ. ಏನಂತಾರೆ, ಆರ್ಡ್ರು ಲಾಸ್ಟು ಬೇರೆ ಏನೇ ಬೇಕು ಅಂದರೂ ಸಿಗಲ್ಲ. ಆಲ್ಮೋಸ್ಟ್ ತುಂಬ ಲೇಟ್ ಆಗಿದ್ದರಿಂದ ನಾವು ಹೋದ ರೆಸ್ಟೋರೆಂಟಲ್ಲಿ ಕೇವಲ ಮಶ್ರೂಮ್ ಫ್ರೈಡ್ ರೈಸೇ ಉಳ್ಕೊಂಡಿತ್ತು. ಸೊ ಅಲ್ಲಿ ಊಟ ಮುಗಿಸಿ ಇವಾಗ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಬೆಂಗಳೂರಿಗೆ ಬರ್ತಾ ಇರಬೇಕಾದ್ರೇ ತುಂಬಾ ಟಯರ್ಡ್ ಆಗಿ ಹೋಗಿತ್ತು. ಹಾಗೆ ಇಲ್ಲಿ ನಮಗೊಂದು ಸರ್ಪ್ರೈಸ್ ಕೊಟ್ಟರು. ಹಾಗೆ ನೋಡಿ, ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಏನಕ್ಕೆ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು. ಇದರ ಪ್ರಯುಕ್ತನೇ ನಾವು ಮಂತ್ರಾಲಯಕ್ಕೆ ಕೂಡ ಹೋಗಿ ಬಂದಿರೋದು. ಈ ಸಲ ಅಂತೂ ನಮಗೆ ತುಂಬ ಖುಷಿಯಾಯಿತು. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಮಂತ್ರಾಲಯಕ್ಕೆ ಹೋಗಿ ಬಂದಿರೋದು.
ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಏನು ಮಾಡಬೇಕು? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್